ನಮಸ್ತೆ ಎಲ್ರಿಗೂ. ನಾನು ರೀಸೆಂಟಾಗಿ ಒಂದು ಪೇರೆಂಟಿಂಗ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೆ. ಆ ಆರ್ಟಿಕಲ್ನ ಬರೆದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೆ. ಅದನ್ನು ತುಂಬ ಜನ ಓದ್ಬಿಟ್ಟು ತುಂಬ ಮೆಚ್ಕೊಂಡ್ರು. ಹಾಗೆ ಅದರಲ್ಲಿ ಒಂದು ಬುಕ್ಕನ್ನು ಓದಲಿಕ್ಕೆ ಎಲ್ರಿಗೂ ಸಜೆಸ್ಟ್ ಮಾಡಿದ್ದೆ. ಅದು ನಮ್ಮ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಅನ್ನೋಂತಹ ಒಂದು ಬುಕ್. ಆರ್ಟಿಕಲ್ನ ಓದಿದ ಮೇಲೆ ಹಲವಾರು ಗೆಳೆಯರು ತುಂಬ ಜನ ಅದನ್ನ ಓದಿದ್ರು ಕೂಡ. ಹಾಗೆ ಓದಿ ಫೀಡ್ಬ್ಯಾಕ್ ಕೊಟ್ಟರು, ತುಂಬ ಚೆನ್ನಾಗಿದೆ ಈ ಬುಕ್ ನೀವು ಸಜೆಸ್ಟ್ ಮಾಡಿದ್ದು ಅಂತ. ಹಾಗೆ ಅದರಲ್ಲಿ ಕೆಲವರು ಮಾತ್ರ ಓದಲಿಕ್ಕೇನೋ ತುಂಬ ಮನಸ್ಸಿದೆ, ಆದರೆ ಸಮಯದ ಅಭಾವ ತುಂಬ ಇರೋದ್ರಿಂದ ಅದರಲ್ಲಿ ಬರುವಂತಹ ಕೆಲವು ಸಂಗತಿಗಳನ್ನ, ಒಂದು ಚಿಕ್ಕ ಚಿಕ್ಕ ಸಾರಾಂಶಗಳನ್ನ ವಿಡಿಯೋ ಮಾಡಿದರೆ, ಎಲ್ಲಾದರೂ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡುವಾಗ, ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ, ಹಾಗೆ ಏನಾದರೂ ಕೆಲಸ ಮಾಡ್ತಾ ಕೇಳಿ ನಾವು ಕೂಡ ಅಳವಡಿಸ್ಕೊಳ್ಬೋದು ಅನ್ನೋಂಥ ಒಂದು ಒಪಿನಿಯನ್ ಕೊಟ್ಟರು. ಹಾಗಾಗಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಮತ್ತು ಒಂದು ಸರ್ದು ಅನುಮತಿಯನ್ನು ಪಡಿಬೇಕಾಗಿತ್ತು. ಯಾಕಂದರೆ ಸರ್ ಇದನ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ಸರ್ ಅನುಮತಿ ಪಡೆದು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದರಿಂದ ಯುವ ಪೋಷಕರಿಗೆ ಪ್ರಯೋಜನವಾಗಲಿ ಅಂತ ಅಷ್ಟೇ. ಸರ್ ಬರೆದಿರುವಂತಹ ಈ ಸಂಗತಿಗಳು ಎಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶ ಅಷ್ಟೇ. ಸರ್ ಈ ಪುಸ್ತಕದ ಮುಖಪುಟ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಕೊಟ್ಟಿರುವಂತಹ ಮುಖಚಿತ್ರ ತುಂಬ ಚೆನ್ನಾಗಿದೆ. ಹಾಗೆ ಸರ್ ಇದರಲ್ಲಿ ಬರೆದಿದ್ದಾರೆ, ಮಕ್ಕಳು ಆಡಲಿ, ಓಡಲಿ, ಜಾರಲಿ, ಬೀಳಲಿ, ಮಕ್ಕಳು ಮಕ್ಕಳಾಗಿರಲಿ ಬಿಡಿ. ಗೋಡೆ ಗೀಚಲಿ, ಬಣ್ಣ ಹಚ್ಚಿದರಾಯಿತು, ಸೋಫಾ ಕೊಳೆಯಾಗಲಿ, ತೊಳೆದರಾಯಿತು, ಮಕ್ಕಳು ಮಕ್ಕಳಾಗಿರಲಿ ಬಿಡಿ. ಸಭ್ಯತೆಯ ಹೆಸರಿನಲ್ಲಿ ಮೌನಿಗಳಾಗದಿರಲಿ, ಶಿಸ್ತಿನ ಭಯದಲ್ಲಿ ಮಾತು ಮರೆಯದಿರಲಿ, ತಪ್ಪು ಮಾಡುವ ಆತಂಕದಲ್ಲಿ ಬಾಲ್ಯ ಕಳೆದು ಹೋಗದಿರಲಿ. ಸಂವೇದನಾಶೀಲ ಪೋಷಕರು ವಿಶ್ವಶಾಂತಿಯ ಹರಿಕಾರರು. ದಯೆ ಇರುವ ಭಯವಿರದ ಮಕ್ಕಳು ಈ ಜಗದ ಭರವಸೆಯ ನಕ್ಷತ್ರಗಳು ಅಂತ ಬರೀತಾರೆ. ಮಕ್ಕಳು ಮಕ್ಕಳಾಗಿರಲಿ ಬಿಡಿ. ಹಾಗೆ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಬಾಲ್ಯ ಮರಳಿಸಲಾಗದು ಅಂತ. ಎಷ್ಟು ಅರ್ಥಪೂರ್ಣ ಅಲ್ವಾ? ಯಾರ ಬಾಲ್ಯನೂ ಕೂಡ ಮರಳಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಸರ್ ಇದರದ್ದು ಇಂಟ್ರೊಡಕ್ಷನ್ ಪೇಜಲ್ಲಿ ಬರಿತಾ ಹೋಗ್ತಾರೆ. ಅಂದರೆ ಅದಕ್ಕೆ ಹೆಡ್ಡಿಂಗ್ ಬಂದು ಇಂದಿನ ಮಕ್ಕಳು ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಕಾಮನ್ ಆಗಿ ಅವರೊಂದು ಸಿನಾರಿಯೋನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದಷ್ಟು ಜನ ಪೋಷಕರು ಸಿಕ್ಕಿದಾಗ, ಹಾಗೆ ನಾವು ಕೂಡ ಅಷ್ಟೇ, ಯಾರಾದರೂ ಶಿಕ್ಷಕರು ಪೋಷಕರು ಯಾರ ಜೊತೆ ಆದರೂ ಮೀಟ್ ಮಾಡಿದಾಗ ನಾವು ಒಂದು ಸಾಮಾನ್ಯವಾಗಿ ನಾವು ಮಾತಾಡೋ ವಿಷಯ ಏನಿಲ್ಲ, ಇಂದಿನ ಮಕ್ಕಳು ಸರಿ ಇಲ್ಲಪ್ಪ, ಅವ್ರಿಗೆ ದೊಡ್ಡವರಂದರೆ ಭಯನೇ ಇಲ್ಲ, ಯಾವುದ್ರ ಮೇಲೇನೂ ಒಂದು ಕನ್ಸಿಸ್ಟೆನ್ಸಿ ಇರುವುದೇ ಇಲ್ಲ, ಅವರಿಗೆ ಆಸಕ್ತಿ ಕಡಿಮೆ, ಹಾಗೆ ಮೊಬೈಲನ್ನು ತುಂಬ ನೋಡ್ತಿರ್ತಾರೆ, ಪುಸ್ತಕಗಳನ್ನ ಓದೋದಿಲ್ಲ,